ಉದಾಹರಣೆ ನೀರಿಗೆ ಸ್ವಲ್ಪ ಅದನ್ನ ಬೆರೆಸಿ ಪ್ರೋಕ್ಷಣೆ ಮಾಡ್ಕೋಬೇಕು. ಬೇರೆ ಮಣ್ಣನ್ನ ಪ್ರೋಕ್ಷಣೆ ಮಾಡಿದ್ರೆ ಆಗೋದಿಲ್ವಾ ಅಂದ್ರೆ ನಮ್ಮೆಲ್ಲರಿಗೂ ಗೊತ್ತಿರುವಂತೆ ವಿಜ್ಞಾನಂ ಬ್ರಹ್ಮೇ ದಿವ್ಯಜಾನಾತ್ ಅಂತ ಹೇಳುತ್ತೆ ತೈತ್ತರೀಯ ಉಪನಿಷತ್. ಅಂದ್ರೆ ಇದರ ಅರ್ಥ ವೇದಗಳಿಂದ ವಿಜ್ಞಾನವೇ ಹೊರತು ವಿಜ್ಞಾನದಿಂದ ವೇದ ಅಲ್ಲ. ವೇದಶಾಸ್ತ್ರದಲ್ಲಿ ಮೊದಲೇ ಎಲ್ಲವನ್ನೂ ಹೇಳಿದ್ದಾರೆ, ಅದನ್ನ ಸಂಶೋಧನೆ ಮಾಡ್ತಾ ಇದ್ದಾರೆ ವಿಜ್ಞಾನಿಗಳು. ಇಲ್ಲಿ ವಿಚಾರ ಏನಪ್ಪಾ ಅಂದ್ರೆ ಗೆದ್ದಲು ಹುಳ ಹುತ್ತವನ್ನ ಕಟ್ಟುತ್ತೆ, ಅದರಲ್ಲಿ ಬಂದು ಸರ್ಪ ವಾಸ ಮಾಡುತ್ತೆ. ಆ ಸರ್ಪ ವಾಸ ಮಾಡಬೇಕಾದ್ರೆ ಆ ಸರ್ಪಕ್ಕೆ ಕಿವಿ ಕೈ ಕಾಲು ಯಾವುದೇ ಇರುವುದಿಲ್ಲ. ಆದ್ರೆ ಆ ಸರ್ಪ ಪ್ರತಿನಿತ್ಯ ತನ್ನ ಆಹಾರಕ್ಕಾಗಿ ಅನೇಕ ಕಡೆ ಸಂಚಾರವನ್ನು ಮಾಡುತ್ತೆ. ಆ ಸಂಚಾರ ಮಾಡೋದ್ರ ಜೊತೆಗೆ ಹಾವಿನ ಚರ್ಮದ ಹೊದಿಕೆ ಏನಾದ್ರೆ ಇದೆ, ಆ ಚರ್ಮದಿಂದ ಉಂಟಾಗುವಂತ ಒಂದು ರಸ ಅಂತ ಏನ್ ಹೇಳ್ತೀವಿ, ಒಂದು ಬೆವರು ಅಂತ ಏನ್ ಹೇಳ್ತೀವಿ, ಅದು ಮಣ್ಣಿಗೆ ಸೇರ್ಪಡೆ ಆಗಿರುತ್ತೆ. ಅದು ಸಂಚಾರಕ್ಕಾಗಿ ಹೊರಗಡೆ ಹೋಗುತ್ತೆ ಬರುತ್ತೆ, ಮತ್ತೆ ಆ ಮಣ್ಣು ಏನು ಹುಟ್ತಾ ಇದೆಯೋ ಅದ್ರಲ್ಲಿ ವಾಸ ಮಾಡುತ್ತೆ. ಆ ಚರ್ಮದಲ್ಲಿ ಇರ್ತಕ್ಕಂತ ವೈಜ್ಞಾನಿಕ ಮತ್ತು ಔಷಧೀಯ ಗುಣಗಳೇನಾದ್ರೂ ಇದೆಯೋ ಅದು ಹುತ್ತದ ಮಣ್ಣಲ್ಲಿ ಇರುತ್ತೆ. ಅದಕ್ಕೋಸ್ಕರವೇ ರಕ್ಷಾ ಬಂಧನೆ ಮಾಡಿದಾಗಲಿ ಅಥವಾ ಅಕ್ಕ ಅಥವಾ ತಂಗಿ ಏನಾದ್ರೆ ಇರ್ತಾರೋ ನಾಗರ ಪಂಚಮಿ ದಿವಸ ತನ್ನ ಒಡಹುಟ್ಟದವರಿಗೆ ಬೆನ್ನನ್ನ ತೊಳೆದು ಪೂಜೆ ಮಾಡಿದಾಗ ಹುತ್ತದ ಮಣ್ಣು ಅರಿಶಿಣವನ್ನ ಬೆನ್ನು ಹಿಂಭಾಗದಲ್ಲಿ ಒಂದು ಇದು ಮಾಡ್ತಾರೆ. ಕಾರಣ ಯಾಕಪ್ಪ ಅಂದ್ರೆ ಅದರಿಂದ ಆಯುಷ್ ಅಭಿವೃದ್ಧಿ ಆಗ್ಲಿ, ಬರುವಂತ ಗಂಡಾಂತರಗಳು ನಿವಾರಣೆ ಆಗ್ಲಿ, ಮತ್ತು ನಮ್ಮ ಕುಂಡಲಿನಿ ಏನಾದ್ರೆ ಇದೆಯೋ ಅದು ಜಾಗೃತವಾಗ್ಲಿ ಅನ್ನೋ ಹಿನ್ನೆಲೆ. ಅದಕ್ಕೋಸ್ಕರವೇ ಹುತ್ತದ ಮಣ್ಣನ್ನ ನೀರಲ್ಲಿ ಬೆರೆಸಿ ಪ್ರೋಕ್ಷಣೆ ಮಾಡ್ಕೊಳ್ಳುವಂತದ್ದಾಗ್ಲಿ ಅಥವಾ ಹುತ್ತದ ಮಣ್ಣನ್ನು ತಂದು ಕಿವಿಗೆ ಮತ್ತು ನಾಭಿಸ್ಥಾನಕ್ಕೆ ಭುಜಗಳಿಗೆ ಇಟ್ಕೊಂಡು ಸ್ನಾನ ಮಾಡುವಂತದ್ದಾಗ್ಲಿ ಮಾಡೋ ವಾಡಿಕೆಯನ್ನ ನಮ್ಮ ಪೂರ್ವಿಕರು ಇಷ್ಟೆಲ್ಲ ತಿಳ್ಕೊಂಡಿದ್ರಿಂದ ಇದನ್ನ ನಮ್ಗೆ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ವಿಶೇಷ 9 ಜನ ಋಷಿಗಳನ್ನ ನಾವು ಪೂಜೆ ಮಾಡ್ತೀವಿ ಈ ದಿವಸ. ನೋಡಿ, ಮನುಷ್ಯನಾಗಿ ಹುಟ್ಟಿದ ಮೇಲೆ 5 ಮಹಾಯಜ್ಞಗಳನ್ನ ಪ್ರತಿನಿತ್ಯ ನಿರ್ವಹಿಸಬೇಕು. ಆ 5 ಮಹಾಯಜ್ಞಗಳು ಇವತ್ತಿನ ದಿನಗಳಲ್ಲಿ ಪ್ರತಿಯೊಬ್ಬರು ನಿರ್ವಹಿಸೋದಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರವಾಗಿ ವರ್ಷಕ್ಕೊಮ್ಮೆ ಆದ್ರೂ ಕೆಲವು ವಿಶೇಷ ದಿನಗಳಲ್ಲಾದ್ರೂ ಅದಕ್ಕೆ ಸಂಬಂಧಪಡುವಂತ ಪ್ರಾಯಶ್ಚಿತ್ತವನ್ನ ಮಾಡಿ ಆಚರಣೆ ಮಾಡಿಕೊಂಡಾಗ ಅದ್ರ ಫಲಿತಾಂಶ ಸ್ವಲ್ಪ ಆದ್ರೂ ದಕ್ಕುತ್ತೆ. ಅದರಲ್ಲೂ ನೋಡಿ, ನಮ್ಮ ಪೂರ್ವಿಕರು ಎಷ್ಟು ಬುದ್ಧಿವಂತರು ಅಂದ್ರೆ ಜನಿವಾರವನ್ನ ಹಾಕಿಸ್ತಾರೆ, ರೇಷ್ಮೆ ಜನಿವಾರವನ್ನ ಹಾಕಿಸ್ತಾರೆ. ಅದು ಒಬ್ಬಳಿಗಿಂತಲೂ ಕೆಳಭಾಗದಲ್ಲಿ ಬರಬಾರದು ಜನಿವಾರ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ? ಜನಿವಾರವನ್ನ ಯಾಕೆ ಅವರು ಕಂಡುಹಿಡಿದ್ರು, ಯಾಕೆ ಹಾಕಿಸಿದ್ರು ಅಂದ್ರೆ ಹಾರ್ಟ್ ಪ್ರಾಬ್ಲಮ್ ಬರಬಾರ್ದು, BP ರಿಲೇಟೆಡ್ ಪ್ರಾಬ್ಲಮ್ ಬರಬಾರ್ದು ಅಂತ. ಸುಮ್ಮನೆ ಮತ್ತೆ ಹಾಕಿದೀವಿ ಆದ್ರೂ ನಮ್ಗೆ ಇದೆಲ್ಲ ಬರ್ತಾ ಇದೆಯಲ್ವಾ ಅಂದ್ರೆ ಕಲಿಯುಗದಲ್ಲಿ ಏನಪ್ಪಾ ಹೇಳುತ್ತೆ ಅಂದ್ರೆ ಆಚಾರ ಎಲ್ಲರೂ ತ್ಯಜಿಸ್ಬಿಡ್ತಾರಂತೆ ಕಲಿಗಾಲದ ಪ್ರಭಾವ. ಆದ್ರಿಂದ ಫಲಿತಾಂಶಗಳು ಕೂಡ ಅಪೇಕ್ಷೆ ಪಡುವಷ್ಟು ಮಟ್ಟಿಗೆ ಸಿಕ್ಕೋದಿಲ್ಲ. ಇಲ್ಲಿ ಏನು ಜನಿವಾರದ ಕೆಲಸ ಇವೆರಡನ್ನು ಕಂಟ್ರೋಲ್ ಮಾಡುತ್ತೆ ಅಂದ್ರೆ ಖಂಡಿತವಾಗಿಯೂ ಗಾಯತ್ರಿ ಮಂತ್ರಕ್ಕೆ ಆ ಶಕ್ತಿ ಇದೆ. ಯಾವಾಗ ನೀವು ಜನಿವಾರದಲ್ಲಿ ಇಟ್ಕೊಂಡಿರುವಂತ ಬ್ರಹ್ಮಗಂಟನ್ನ ಹೆಬ್ಬೆರಳಿಗೆ 3 ರೌಂಡ್ ಸುತ್ತಿಕೊಂಡು ಶಲ್ಯವನ್ನ ಪರಿಪೂರ್ಣವಾಗಿ ಒದ್ದುಕೊಂಡು ಜಪಾನುಷ್ಠಾನ ಮಾಡ್ತೀರೋ ಆ ಗಾಯತ್ರಿ ಮಂತ್ರದ ಜಪಾನುಷ್ಠಾನ ಮಂತ್ರ ನಿಮ್ಗೆ ಕೆಲಸ ಮಾಡುತ್ತೆ. ನಮ್ಮ ಶರೀರದಲ್ಲಿ ವೇಗಸ್ ನರ್ವ್ ಅಂತ ಒಂದು ವೇಗಸ್ ನರ್ವ್ ಇದೆ. ಈ ನರ್ವ್ ಏನಪ್ಪಾ ಕೆಲಸ ಮಾಡುತ್ತೆ ಅಂದ್ರೆ ರಕ್ತ ಶುದ್ಧಿಯನ್ನ ಮಾಡಿ ಹಾರ್ಟ್ಗೆ ಬ್ಲಡ್ ಪಂಪ್ ಅನ್ನ ಮಾಡುತ್ತೆ. ಆ ವೇಗಸ್ ನರ್ವ್ ತಮ್ಮ ವಯಸ್ಸನ್ನ ಕಳ್ಕೊಳ್ತಾ ಆ ಶಕ್ತಿ ಸಾಮರ್ಥ್ಯ ಕಳ್ಕೊಳ್ಳುತ್ತೆ. ವೇಗಸ್ ನರ್ವ್ ಆ ಶಕ್ತಿ ಸಾಮರ್ಥ್ಯ ಕಳ್ಕೊಳ್ಳದೆ ಇರ್ಲಿ ಅಂತ ಹೇಳಿ ಜನಿವಾರವನ್ನ ಹಾಕಿ ಗಾಯತ್ರಿ ಉಪದೇಶವನ್ನ ಕೊಟ್ಟು ನೀನ್ ಸಂಧ್ಯಾವನ್ನೇ ಗಾಯತ್ರಿ ಜಪವನ್ನ ಮಾಡು, ನಿನಗೆ ಯಾವುದೇ ಕಾರಣಕ್ಕೆ ಹಾರ್ಟ್ ಪ್ರಾಬ್ಲಮ್ BP ಅನ್ನೋದು ಬರೋದಿಲ್ಲ ಅಂತ ಹೇಳ್ತೀವಿ. ಅದರಲ್ಲೂ ತ್ರಿಕಾಲ ಸಂಧ್ಯಾವಂದನೆ ಹೇಳಿದೆ. ಕಲಿಯುಗದಲ್ಲಿ ತ್ರಿಕಾಲ ಇರಲಿ ಏಕಕಾಲ ಮಾಡೋರು ಕೂಡ ಕಡಿಮೆ ಆಗಿದ್ದಾರೆ. ಅದರಲ್ಲೂ ಪ್ರತಿನಿತ್ಯ ಅಗ್ನಿಹೋತ್ರವನ್ನ ಮಾಡಿ ಸಂಧ್ಯಾವಂದನೆಯನ್ನು ಮಾಡಬೇಕು. ಅದ್ಯಾವುದು ನಾವು ಮಾಡ್ಲಿಕ್ಕಾಗಲ್ಲ. ಅಟ್ಲೀಸ್ಟ್ ಲಘು ಸಂಧ್ಯಾವಂದನೆ ಮಾಡಿ ಪ್ರತಿನಿತ್ಯ 108 ಬಾರಿ ಆದ್ರೂ ಮಸ್ಟ್ ಅಂಡ್ ಶುಡ್ ಜಪ ಮಾಡಬೇಕು ಅಂತಿದೆ. ಅದು ನಮ್ ಕೈಲಾಗದೆ 21 ಸಲ 11 ಸಲ ಇದು ನಾವು ಮಾಡ್ಕೊಂಡಿರೋದು. ಕನಿಷ್ಠ ಪಕ್ಷ 108 ಬಾರಿ ಆದ್ರೂ ಗಾಯತ್ರಿ ಮಂತ್ರವನ್ನ ಪ್ರತಿನಿತ್ಯ ಪಠಿಸಬೇಕು ಲಘು ಸಂಧ್ಯಾವಂದನೆಯನ್ನು ಮಾಡಿಕೊಂಡು. ಆಗ ಅದರ ಫಲ ಸಿಗುತ್ತೆ. ಮತ್ತು ಅಮಂಗಳಗಳು ನಡೆದಾಗ ಮತ್ತು ಕಟಿಂಗ್ ಶೇವಿಂಗ್ ಹೋದಾಗ ಮತ್ತು ಬೇರೆ ಮೈಲಿಗೆ ಅಂತ ಸೋಕಿದಾಗ ಕೂಡ ಜನಿವಾರವನ್ನ ಬದಲಾವಣೆ ಮಾಡಬೇಕು. ಮತ್ತು ಇಲ್ಲಿ ಹಲವು ಸಂಪ್ರದಾಯಗಳಿದೆ. ಕೆಲವು ಕಡೆ ಏನು ನಾವು ಜನಿವಾರವನ್ನ ಧರಿಸಿರ್ತೀವಿ ಪಾದ ಭಾಗದಿಂದ ತೆಗಿತೀವಿ.
ಅದೇ ನೀವು ತಮಿಳುನಾಡಿಗೆ ಹೋದ್ರೆ ಬೇರೆ ಗ್ರಂಥಗಳು ನೋಡಿದ್ರೆ ಮೇಲಿಂದನೇ ತೆಗಿಬೇಕು ಅಂತಾನು ಇದೆ. ಆಯಾ ಪ್ರಾಂತ್ಯದಲ್ಲಿ ಅವರ ಗುರುಗಳು ಏನ್ ಆಚಾರ ಹೇಳ್ಕೊಟ್ಟಿರ್ತಾರೋ ಅದನ್ನ ಮಾಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಇದು ಸ್ವಂತ ಒಬ್ಬರಿಗಿಂತಲೂ ಕೆಳಭಾಗದಲ್ಲಿ ಜನವಾರ ಬರಬಾರದು ಅಂತ ಹೇಳಿದ ಮೇಲೆ ಯಾವುದೇ ಕಾರಣದಿಂದಲೂ ಆ ಭಾಗದಿಂದ ವಿಸರ್ಜನೆ ಮಾಡೋದು ತಪ್ಪು. ಇದಕ್ಕೆ ಆಧಾರ ಇದೆ. ಆದ್ರೆ ಯಾರು ಹೇಳ್ಕೊಟ್ಟಿದ್ದಾರೋ ಗೊತ್ತಿಲ್ಲ, ಸ್ವಂತದಿಂದ ಕೆಳಗಡೆನೆ ನಾವು ಜನವಾರ ತೆಗೆದಾಕ್ತೀವಿ, ಮೇಲಿಂದನೇ ತೆಗಿಬೇಕಾದ್ರೆ ಕೆಲವರು ವಾದ ಮಂಡನೆ ಮಾಡ್ತಾರೆ, ಮೇಲಿಂದ ತೆಗೆದ್ರೆ ಉಪನಯನ ಮತ್ತೆ ಮಾಡ್ಬೇಕಲ್ವಾ ದೋಷ ಅಂತ. ಆದ್ರೆ ಪ್ರಮಾಣ ಇದೆ, ಮೇಲಿಂದನೇ ವಿಸರ್ಜನೆ ಮಾಡಬೇಕು, ಮೇಲಿಂದಲೇ ಹಾಕೋಬೇಕು ಅಂತ. ಆದ್ರೆ ಆಚಾರ ವಿಚಾರ ಅವ್ರ ಗುರುಗಳು ಮತ್ತು ಆ ಪ್ರಾಂತ್ಯದಲ್ಲಿ ಹೇಗಿದೆಯೋ ನೀವು ಹೇಗೆ ಮಾಡ್ಕೊಂಡು ಬರ್ತಾ ಇದ್ದೀರೋ ಅದನ್ನೇ ಮಾಡ್ಕೋಬಹುದು. ಅದು ಅವರವರಿಗೆ ಸಂಬಂಧಪಟ್ಟದ್ದು. ಆದ್ರಿಂದ ಜನಿವಾರವನ್ನ ಮೇಲ್ಮುಖದಲ್ಲಿ ತೆಗಿಬೇಕು ಅನ್ನೋದಕ್ಕೆ ಪ್ರಮಾಣ ಇದೆ. ಅದೇ ರೀತಿಯಲ್ಲಿ ಗಾಯತ್ರಿ ಅನುಷ್ಠಾನವನ್ನ ಯಾರಾದ್ರೆ ಮಾಡ್ತಾರೋ ಅವ್ರಿಗೆಲ್ಲ ಫಲ ಸಿಗುತ್ತೆ. ಗಾಯತ್ರಿಯನ್ನ ಮಾಡಿದ್ರೆ ನಾವು ಬೇರೆ ಏನೇ ಪೂಜೆ ಮಾಡಿದ್ರು ಫಲಿತಾಂಶ ಸಿಗುವುದಿಲ್ಲ ಅಂತ ಶಾಸ್ತ್ರದಲ್ಲಿ ಇದೆ. ಅದು ಪುರೋಹಿತರಿಗೂ ಅನ್ವಯವಾಗುತ್ತೆ, ಕರ್ತೃಗಳಿಗೂ ಅನ್ವಯವಾಗುತ್ತೆ. ನಾವು ಇತ್ತೀಚಿನ ದಿನದಲ್ಲಿ ಏನ್ ಮಾಡ್ತೀವಿ, ಎಲ್ಲ ಪೌರೋಹಿತ್ಯಕ್ಕೆ ಹೋಗ್ಬೇಕು, ಸಮಯವಿಲ್ಲ, ಸರಿ ಸಂಧ್ಯಾ ವಂದನೆ ತಿಳಿಸ್ಬಿಟ್ಟು ಹೊರಟೋಗ್ತೀನಿ. ಅಥವಾ ಪೂಜೆ ಮಾಡೋ ಕರ್ತೃಗಳು ಸಂಧ್ಯಾ ವಂದನೆ ಇಲ್ಲದೆ ಪೂಜೆ ಮಾಡಿದ್ರೆ ಅವ್ರಿಗೆ ಫಲ ಸಿಗಲ್ಲ. ಯಾಕಂದ್ರೆ ಚಾತುರ್ವರ್ಣದವರಿಗೂ ಕೂಡ ಉಪನಯನವಿತ್ತು, ಕ್ರಮೇಣ ಅದನ್ನ ತಪ್ಪಿಸಿದ್ದಾರೆ. ಯಾರು ಉಪನಯನ ಆಗಿದೆಯೋ ಅವ್ರು ಗಾಯತ್ರಿ ಮಾಡದೆ ಬೇರೆ ಏನೇ ಮಾಡಿದ್ರು ಫಲಿತಾಂಶ ಸಿಗೋದಿಲ್ಲ. ಅದಕ್ಕೆ ಹೇಳ್ತಾರೆ ನ ಗಾಯತ್ರಿ ಪರಿಚಯೋ ಮಂತ್ರ ನಮಾಧ ಪರದೇವತ ವಿನಾ, ಅಂದ್ರೆ ಗಾಯತ್ರಿ ಪರಿಚಯ ಇಲ್ಲದೆ, ಗಾಯತ್ರಿ ಮಂತ್ರ ಅನುಷ್ಠಾನವಿಲ್ಲದೆ ಬೇರೆ ಯಾವುದು ಮಾಡಿದ್ರು ಕೂಡ ಫಲಿಸೋದಿಲ್ಲ. ಅದಕ್ಕಿಂತ ಮಿಗಿಲಾಗಿರ್ತಕ್ಕಂಥ ದೇವತೆ ಇಲ್ಲ. ಲಲಿತಾ ಸಹಸ್ರನಾಮದಲ್ಲೂ ಕೂಡ ಗಾಯತ್ರಿ ಮಂತ್ರದ ಬಗ್ಗೆ ಹಲವು ಬಾರಿ ವಿಶ್ಲೇಷಣೆ ಮಾಡಿದ್ದಾರೆ ಭಾಸ್ಕರಾಚಾರ್ಯರು. ಹಯಗ್ರೀವ ಅಗಸ್ತ್ಯರ ಸಂವಾದದಲ್ಲಿ ಲಲಿತಾ ಸಹಸ್ರನಾಮದಲ್ಲೂ ಕೂಡ ಗಾಯತ್ರಿ ಬಗ್ಗೆ ವಿಶ್ಲೇಷಣೆ ಇದೆ. ಅದೇ ರೀತಿಯಾಗಿ ಗಾಯತ್ರಿ ಮಾಡದೆ ಏನೆಲ್ಲ ಮಾಡಿದ್ರು ಕೂಡ ಫಲಿತಾಂಶ ಶೂನ್ಯ. ಮೊದಲು ಗಾಯತ್ರಿ ಮಂತ್ರ, ಸಂಧ್ಯಾ ವಂದನೆ, ತದನಂತರ ಪೂಜೆಯನ್ನು ಮಾಡಬೇಕು. ಕಾಲಪ್ರಭಾವದಿಂದ ಅದನ್ನು ಯಾವುದೂ ಮಾಡದೇ ಇದ್ದಾಗ ಅದನ್ನ ಪ್ರಾಯಶ್ಚಿತ್ತಾರ್ಥವಾಗಿ ಮತ್ತು ಪ್ರತಿ ವರ್ಷ ಶ್ರಾವಣ ಹುಣ್ಣಿಮೆಯ ದಿವಸ ನೂತನ ಜನಿವಾರವನ್ನ ಧಾರಣೆ ಮಾಡಬೇಕು, ಹಳೆ ಜನಿವಾರವನ್ನ ವಿಸರ್ಜನೆ ಮಾಡಬೇಕು. ಅಂದ್ರೆ 9 ಋಷಿಗಳು ಏನಾದರೂ ಇರ್ತಾರೋ ಅವರಿಗೆ ನಾವು ಒಂದು ಸೇವಾ ಭಾವನೆ, ಸೇವೆಯನ್ನ ಸಲ್ಲಿಸಿ ಆ ನವಕಾಂಡ ಋಷಿಗಳ ಆಶೀರ್ವಾದವನ್ನ ತೆಗೆದುಕೊಂಡು ಜನಿವಾರವನ್ನ ಹಾಕೊಳ್ಳುವಂತದ್ದು. ಯಾಕಪ್ಪ ಅಂದ್ರೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಮೊದಲನೇದು ಋಷಿ ಋಣ, ದೇವಋಣ, ಭೂತಋಣ, ಮಾತಾಪಿತೃಋಣ ಇವೆಲ್ಲವನ್ನ ತೀರಿಸಬೇಕು ಅಂತಿದೆ. ಯಾವ ರೀತಿ ತೀರಿಸ್ತೀರಾ? ಪ್ರತಿಯೊಬ್ಬರು ಒಂದು ಗೋತ್ರ ಇರುತ್ತೆ, ಆ ಗೋತ್ರಕ್ಕೆ ಒಂದು ಶಾಖೆ, ಒಂದು ವೇದ ಅಂತ ಇರುತ್ತೆ. ಯಾವ ರೀತಿಯಲ್ಲಿ ಋಷಿಯ ಋಣ ದೇವಋಣ ತೀರುತ್ತಪ್ಪ ಅಂದ್ರೆ ಪ್ರತಿನಿತ್ಯ ನೀವು ಸಂಧ್ಯಾ ವಂದನೆಯನ್ನ ಮಾಡಿ ವೇದ ಪಾರಾಯಣ ಮಾಡಿದಾಗ ಅದು ತೀರುತ್ತೆ ಅಂತ ಹೇಳ್ತೀವಿ. ಯಾರಿಗೆ ವೇದ ಅಧ್ಯಯನ ಆಗಿಲ್ಲೋ ಅವ್ರು ಅಟ್ಲೀಸ್ಟ್ ಸಂಧ್ಯಾ ವಂದನೆ ಮಾಡಿದ್ರೆ ಮಾತ್ರ ಋಷಿ ಋಣ ತೀರಿಸ್ದಂಗೆ. ನಾವು ಹೇಗೂ ಇದು ಯಾವುದೂ ಮಾಡೋದಿಲ್ಲ. ಮತ್ತು ಮನೆ ಮುಂದೆ ರಂಗೋಲಿ ಹಾಕ್ಲಿಕ್ಕೆ ನಮ್ಮ ಸಿಟಿಲಿ ಎಲ್ಲಾ ಕಡೆ ಗ್ರಾನೈಟ್ ಅನ್ನ ಹಾಕಿರ್ತೀವಿ, ಅಕ್ಕಿ ಹಿಟ್ಟಿನ ರಂಗೋಲಿ ಹಾಕೋದು ಇಲ್ಲ. ಹಂಗಾಗಿ ಸೂಕ್ಷ್ಮ ಜೀವಿಗಳಿಗೆ ಹೆಂಗೋ ಆಹಾರ ಸಲ್ಲೋದಿಲ್ಲ. ಹೆಂಗೂ ನಾವು ಊಟಕ್ಕೆ ಮುಂಚೆ ಆಹಾರವನ್ನ ಹೊರಗಡೆ ಇಡುವಂತ ಸಂಪ್ರದಾಯ ಕೂಡ ತ್ಯಜಿಸ್ಬಿಟ್ಟಿದೀವಿ ಕಾಲ ಪ್ರಭಾವದಿಂದ. ಇದೆಲ್ಲವನ್ನ ಮರ್ತು ಹೋಗೋದ್ರಿಂದ ನಮಗ್ ಸಿಗೋ ಫಲಿತಾಂಶಗಳು ವ್ಯತ್ಯಾಸವಾಗೋದಿಕ್ಕೆ ಹಲವು ರೀತಿಯಲ್ಲಿ ಇವೆಲ್ಲವೂ ಕಾರಣವಾಗಿರುತ್ತೆ. ಅದಕ್ಕೋಸ್ಕರವಾಗಿ ವರ್ಷಕ್ಕೊಮ್ಮೆ ಆದ್ರೂ ಆ ನವಕಾಂಡ ಋಷಿಗಳಿಗೆ ಪ್ರಾರ್ಥನೆ ಮಾಡಿ, ನನ್ನನ್ನ ಒಳ್ಳೆ ಕುಲದಲ್ಲಿ ಹುಟ್ಟಿಸಿದ್ದೀಯಾ, ಒಳ್ಳೆ ಜ್ಞಾನ ಸಂಪಾದನೆ ಮಾಡ್ಲಿಕ್ಕೆ ನನಗೆ ಬುದ್ಧಿಶಕ್ತಿಯನ್ನ ಕೊಟ್ಟಿದ್ದೀಯಾ, ಅದನ್ನ ಕಾಪಾಡ್ಕೊಂಡು ಬರುವಂತೆ ನನಗೂ ನನ್ನ ವಂಶದವ್ರಿಗೂ ಅನುಗ್ರಹಿಸುವ ಕಾರಣಕ್ಕಾಗಿ ಈ ಉಪಕರ್ಮವನ್ನ ಮಾಡಿಕೊಂಡು ಜನಿವಾರ ಹಾಕೋತೀವಿ. ಆ 9 ಋಷಿಗಳ ಪೂಜೆ ಮಾಡಿ. ಆದ್ರಿಂದ ಜನಿವಾರಕ್ಕೆ ಅಷ್ಟು ಮಹತ್ವವಿದೆ. ಅದಕ್ಕೆ ನೋಡಿ ಸವ್ಯ, ಅಪಸವ್ಯ, ನಿವೀತಿ ಅಂತ ಇದೆ. ಬಲಭಾಗಕ್ಕೆ ಯಾವಾಗ ಹಾಕ್ಬೇಕು, ಎಡಭಾಗಕ್ಕೆ ಯಾವಾಗ ಹಾಕ್ಬೇಕು, ಮಾಲೆ ಅಂತೆ ಯಾವಾಗ ಹಾಕ್ಬೇಕು ಅಂತ ಅದಕ್ಕೂ ಕೂಡ ವೈಜ್ಞಾನಿಕ ಹಿನ್ನೆಲೆಯನ್ನ ಋಷಿಗಳು ಕೊಟ್ಟಿರ್ತಾರೆ. ಅದಕ್ಕೋಸ್ಕರವಾಗಿ ನಾವು ಇವತ್ತಿನ ದಿವಸ ಅದನ್ನ ಮಾಡ್ತಾ ಇದ್ದೀವಿ. ಸಾಧ್ಯವಿದ್ದಷ್ಟು ಕೂಡ ಗಾಯತ್ರಿ ಮಾಡಿದಾಗ ಇದೆಲ್ಲ ಮಾಡಿದ್ದು ಕೂಡ ಫಲಿತಾಂಶವಿರುತ್ತೆ. ಒಂದು ಪಕ್ಷ ಅದು ಯಾವುದು ಮಾಡದೆ ಮಾಡಿಕೊಂಡ್ರೆ ಫಲಿತಾಂಶ ಕೂಡ ಅದಕ್ಕೆ ತಕ್ಕಂತೆ ಇರುತ್ತೆ. ಆದ್ರಿಂದ ಹೇಳುವ ವಿಚಾರ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಜನಿವಾರ ಯಾಕೆ ಹಾಕ್ಬೇಕು ಅನ್ನೋದು ಗೊತ್ತಿದೆ ಅಂತ ಅನ್ಕೋತಿದ್ದೀನಿ. ಯಾಕಂದ್ರೆ ಇವತ್ತಿನ ದಿನ ಫೇಸ್ಬುಕ್, ಟ್ವಿಟರ್, ಟೆಕ್ನಾಲಜಿ ಜಾಸ್ತಿ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳೋಕೆ ಅವಕಾಶ ಇರೋದ್ರಿಂದ ಹಲವಾರು ಕಡೆ ಹಲವು ವಿಚಾರದ ಮಾಹಿತಿ ಈಸಿಯಾಗಿ